ಈ ಕಥೆಯು ಅನಾದಿ ಕಾಲದ ಸತ್ಯಯುಗದ್ದು, ಸೃಷ್ಟಿಯ ಚಲನೆಯ ಪ್ರಥಮ ಯುಗದ್ದು. ವೀಕ್ಷಕರೇ, ಈ ಕಥೆಯನ್ನು ನಾವು ದೇವಿ ಮಾರ್ಕಂಡೇಯ ಪುರಾಣದಿಂದ ಆಯ್ದುಕೊಂಡಿದ್ದೇವೆ. ಇದೇ ಕಥೆಯನ್ನು ವಿವಿಧ ಪುರಾಣಗಳಲ್ಲಿ ನಾನಾ ರೀತಿಯಲ್ಲಿ ವರ್ಣಿಸಲಾಗಿದೆ. ಅಧರ್ಮದ ನಾಶಕ್ಕಾಗಿ ದೇವಿಯ ಅವತಾರ ಹಾಗೂ ಅಸುರರ ಅಟ್ಟಹಾಸ ಮತ್ತು ಅಂತ್ಯವನ್ನು ವಿವರಿಸುವ ಈ ಕಥೆಯನ್ನು ಮಾರ್ಕಂಡೇಯ ಪುರಾಣದ ಪ್ರಕಾರ ಶುರುವಿನಿಂದ ತಿಳಿಯೋಣ. ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಕಥಾಮಂಥನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ಭಕ್ತಿ ಪ್ರಧಾನವಾದ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ಸತ್ಯಯುಗದಲ್ಲಿ ಕಶ್ಯಪ ಎಂಬ ಮಹಾ ಋಷಿಗಳಿದ್ದರು. ಅವರಿಗೆ ಇಬ್ಬರು ಹೆಂಡತಿಯರು, ಅದಿತಿ ಮತ್ತು ದಿತಿ. ಅದಿತಿಯ ಗರ್ಭದಿಂದ ಮಹಾ ತೇಜಸ್ವಿ, ಸಾತ್ವಿಕ ಹಾಗೂ ಧರ್ಮ ಪಾಲಕರಾದ ದೇವತೆಗಳು ಜನಿಸುತ್ತಾರೆ. ದಿತಿಯ ಹೊಟ್ಟೆಯಲ್ಲಿ ಅಧರ್ಮಿ, ಬಲಶಾಲಿ, ಪರಾಕ್ರಮಿ ಹಾಗೂ ದುಷ್ಟ ಸ್ವಭಾವದ ರಾಕ್ಷಸರು ಜನಿಸುತ್ತಾರೆ. ಇದೇ ರಾಕ್ಷಸರಲ್ಲಿ ಇಬ್ಬರು ಪರಾಕ್ರಮಶಾಲಿ ಸೋದರರ ಜನನವಾಗುತ್ತದೆ, ಶುಂಭ ಮತ್ತು ನಿಶುಂಭ. ಇವರಿಬ್ಬರ ಹೆಸರು ಕೇಳುತ್ತಿದ್ದಂತೆಯೇ ಇಡೀ ಸೃಷ್ಟಿಯೇ ಭಯದಿಂದ ನಡುಗಿ ಹೋಗುತ್ತಿತ್ತು. ತಮ್ಮ ಪರಾಕ್ರಮದಿಂದ ಸ್ವರ್ಗವನ್ನೂ ಸೇರಿ ಇಡೀ ಸೃಷ್ಟಿಯನ್ನೇ ತಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದ ಇವರ ಬಳಿ ಒಬ್ಬ ಅತ್ಯಂತ ಪರಾಕ್ರಮಶಾಲಿಯಾದ ಸೇನಾಧಿಪತಿ ಇದ್ದ. ಅವನ ಹೆಸರು ಕೇಳುತ್ತಿದ್ದಂತೆ ದೇವತೆಗಳ ಗುಂಡಿಗೆ ನಡುಗುತ್ತಿತ್ತು. ಮಂತ್ರಗಳನ್ನು ಜಪಿಸುತ್ತಿದ್ದ ಋಷಿಗಳ ಮಾತುಗಳು ಮಾಯವಾಗುತ್ತಿದ್ದವು. ಸ್ವತಃ ಚಿತ್ರಗುಪ್ತನೂ ಸಹ ತನ್ನ ಪಾಪದ ಪಟ್ಟಿಯಲ್ಲಿ ಇವನ ಮರಣದ ಸಮಯವನ್ನು ಬರೆದು ದಣಿದಿದ್ದನು. ಇಂತಹ ಪರಾಕ್ರಮಶಾಲಿ ಹಾಗೂ ದುಷ್ಟನಾಗಿದ್ದ ರಾಕ್ಷಸನೇ ರಕ್ತ ಬೀಜಾಸುರ. ಸಮಯ ಕಳೆಯುತ್ತಿದ್ದಂತೆ ಶುಂಭ ಮತ್ತು ನಿಶುಂಭರ ಪರಾಕ್ರಮ ಮುಗಿಲು ಮುಟ್ಟಿತ್ತು. ದಿತಿಯು ಇವರಿಗೆ ಯುದ್ಧಕಲೆ ಹಾಗೂ ಮಾಯಾವಿ ಶಕ್ತಿಗಳ ಉಪದೇಶ ನೀಡಿದಳು. ಇದರಿಂದ ಶುಂಭ ಮತ್ತು ನಿಶುಂಭರು ಪೃಥ್ವಿಯಲ್ಲಿ ವಿಧ್ವಂಸವನ್ನು ಮಾಡಲು ಆರಂಭಿಸಿದರು. ಇವರಿಬ್ಬರ ಪರಾಕ್ರಮದ ಫಲವಾಗಿ ಊರು ಕೇರಿಗಳು ಸ್ಮಶಾನವಾದವು, ಯಜ್ಞ ಯಾಗಾದಿಗಳು ಧ್ವಂಸವಾದವು. ಪೃಥ್ವಿ ಸೇರಿದಂತೆ ನರಕ ಲೋಕದಲ್ಲೂ ಸಹ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು. ನೋಡುತ್ತಲೇ ಇವರು ಸ್ವರ್ಗಲೋಕದಲ್ಲೂ ಸಹ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಬಿಟ್ಟರು. ಹೀಗೆ ಇರುವಾಗ ಒಂದು ದಿನ ಶುಂಭ ಮತ್ತು ನಿಶುಂಭರ ಗುಪ್ತಚರರು ಆಹಾರಕ್ಕಾಗಿ ವಿಂಧ್ಯಾಚಲ ಪರ್ವತದಲ್ಲಿ ಅಲೆದಾಡುತ್ತಿದ್ದಾಗ ಅವರ ದೃಷ್ಟಿ ಒಬ್ಬ ದಿವ್ಯವಾದ ಹಾಗೂ ಸೌಂದರ್ಯವತಿಯಾದ ದೇವಕನ್ಯೆಯ ಮೇಲೆ ಬಿತ್ತು. ಆಕೆಯು ಸಿಂಹದ ಮೇಲೆ ಕುಳಿತು ತನ್ನ ಸುಂದರವಾದ ಮುಖದಿಂದ ಮುಗುಳ್ನಗೆಯನ್ನು ಚೆಲ್ಲುತ್ತಿದ್ದಳು. ಈ ತ್ರಿಪುರ ಸುಂದರಿಯೇ ದೇವಿ ಕೌಶಿಕೆ. ದೇವಿಯನ್ನು ನೋಡಿ ಗುಪ್ತಚರರು ಶುಂಭ ಮತ್ತು ನಿಶುಂಭನ ಬಳಿ ಬಂದು, ಹೇ ರಾಕ್ಷಸ ಸಾಮ್ರಾಟರೇ, ನಾವು ಈ ದಿನ ವಿಂಧ್ಯಾಚಲ ಪರ್ವತದಲ್ಲಿ ಒಬ್ಬಳು ಸ್ತ್ರೀಯನ್ನು ನೋಡಿದೆವು. ಅವಳ ಸೌಂದರ್ಯದ ಮುಂದೆ ಸ್ವರ್ಗಲೋಕದ ಇಂದ್ರನ ಐಶ್ವರ್ಯ, ಉಚ್ಚೈಶ್ವ, ಐರಾವತ ಹಾಗೂ ಈ ಜಗತ್ತಿನ ಎಲ್ಲ ಸಂಪತ್ತುಗಳು ಕೇವಲವೆನಿಸುತ್ತವೆ. ನಮ್ಮ ಆಸೆ ಏನೆಂದರೆ ತಾವು ಆ ಸ್ತ್ರೀಯನ್ನು ವರಿಸಿದರೆ ನಮ್ಮ ರಾಕ್ಷಸ ಕುಲದ ಘನತೆ ಹೆಚ್ಚಾಗುತ್ತದೆ ಎಂದರು. ಇವರ ಮಾತುಗಳನ್ನು ಕೇಳಿದ ಶುಂಭನು ಧೂಮ್ರಲೋಚನನಿಗೆ ವಿಶಾಲವಾದ ಸೈನ್ಯವನ್ನು ಕೊಟ್ಟು, ಹೋಗು, ಆ ಸ್ತ್ರೀಗೆ ನನ್ನ ಪರಾಕ್ರಮದ ಪರಿಚಯ ಮಾಡಿಸಿ ಅವಳನ್ನು ಕರೆದುತಾ, ಅವಳೇನಾದರೂ ನಿರಾಕರಿಸಿದರೆ ಅವಳನ್ನು ಬಂಧಿಸಿ ಎಳೆದುತಾ ಎಂದು ಆದೇಶಿಸಿದನು. ಧೂಮ್ರಲೋಚನನು ವಿಶಾಲವಾದ ಅಸುರ ಸೇನೆಯೊಂದಿಗೆ ವಿಂಧ್ಯಾಚಲ ಪರ್ವತವನ್ನು ತಲುಪಿದ. ಇದನ್ನು ನೋಡಿ ದೇವಿ ಕೌಶಿಕೆಯು ಮುಗುಳ್ನಕ್ಕಳು. ಧೂಮ್ರಲೋಚನನು, ಹೇ ದೇವಿ, ನಮ್ಮ ಮಹಾರಾಜರು ತ್ರಿಲೋಕಾಧಿಪತಿಗಳು. ಪೃಥ್ವಿಲೋಕದಿಂದ ಹಿಡಿದು ಸ್ವರ್ಗಲೋಕದವರೆಗೂ ಎಲ್ಲ ಸಂಪತ್ತುಗಳು, ಐಶ್ವರ್ಯ ಹಾಗೂ ವೈಭವಗಳು ಅವರ ಪಾದದಡಿಯಲ್ಲಿವೆ. ಈಗ ನಿಮ್ಮನ್ನು ವಿವಾಹವಾಗುವುದು ಅವರ ಬಯಕೆಯಾಗಿದೆ. ಇದಕ್ಕೆ ಒಪ್ಪಿ ನಮ್ಮೊಡನೆ ಬನ್ನಿ ಹಾಗೂ ನಮ್ಮ ಮಹಾರಾಜರನ್ನು ವರಿಸಿ ಅಸುರ ಲೋಕದ ಮಹಾರಾಣಿಯಾಗಿ ಎಂದನು. ಇವನ ಮಾತಿಗೆ ದೇವಿಯು ಶಾಂತ ಸ್ವಭಾವದಿಂದ ಉತ್ತರಿಸಿದರು, ಧೂಮ್ರಲೋಚನ, ನೀನು ಹೇಳುತ್ತಿರುವುದು ನಿಜ. ನಿಮ್ಮ ಮಹಾರಾಜ ಅತ್ಯಂತ ಪರಾಕ್ರಮಶಾಲಿ. ಆದರೆ ನಾನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಅದೇನೆಂದರೆ, ಯಾವ ಪುರುಷ ನನ್ನನ್ನು ಯುದ್ಧದಲ್ಲಿ ಪರಾಜಯಗೊಳಿಸುವನೋ ಅವನನ್ನು ನಾನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ ಎಂದರು. ದೇವಿಯ ಈ ಮಾತುಗಳನ್ನು ಕೇಳಿ ಧೂಮ್ರಲೋಚನನು ಕೋಪದಿಂದ ದೇವಿಯ ಮೇಲೆ ಆಕ್ರಮಣ ಮಾಡಿದನು. ನೋಡುತ್ತಲೇ ದೇವಿಯ ವಾಹನವಾದ ಸಿಂಹರಾಜನು ಬೃಹದಾಕಾರವಾಗಿ ಬೆಳೆದು ಅವನ ಸೇನೆಯನ್ನು ಧ್ವಂಸ ಮಾಡಿತು. ದೇವಿಯು ತನ್ನ ಮಾಯಾಗ್ನಿಯಿಂದ ರಾಕ್ಷಸ ಸೇನೆಯನ್ನು ಭಸ್ಮ ಮಾಡಿದಳು ಹಾಗೂ ತನ್ನ ತ್ರಿಶೂಲದಿಂದ ಧೂಮ್ರಲೋಚನನನ್ನು ಸಂಹಾರ ಮಾಡಿದಳು. ಈ ಸುದ್ದಿ ಶುಂಭನಿಗೆ ತಲುಪುತ್ತಿದ್ದಂತೆಯೇ ಅವನ ಕ್ರೋಧ ಸ್ಫೋಟವಾಯಿತು. ತಕ್ಷಣವೇ ತನ್ನ ಮತ್ತಿಬ್ಬರು ಪರಾಕ್ರಮಶಾಲಿಯಾದ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಸೇನಾಧಿಪತಿಯರನ್ನಾಗಿ ನೇಮಿಸಿ ಬೃಹತ್ ಸೇನೆಯನ್ನು ನೀಡಿ, ಹೋಗಿ
ಆ ಸ್ತ್ರೀಯನ್ನು ಬಂಧಿಸಿ ತನ್ನಿ, ಇಲ್ಲವಾದರೆ ಅವಳನ್ನು ಸಾಯಿಸಿ ಬನ್ನಿ ಎಂದು ಆಜ್ಞಾಪಿಸಿದನು. ಶುಂಭನ ಆಜ್ಞೆಯಂತೆ ಚಂಡ ಮತ್ತು ಮುಂಡರು ತಮ್ಮ ಬೃಹತ್ ಸೇನೆಯೊಂದಿಗೆ ವಿಂಧ್ಯಾಚಲ ಪರ್ವತವನ್ನು ತಲುಪಿದರು. ಇತ್ತ ದೇವಿಯ ಕೋಪ ಎಲ್ಲೆ ಮೀರಿತು. ಕೋಪದ ಜ್ವಾಲೆಯಿಂದ ದೇವಿಯ ಶರೀರ ಕಪ್ಪಾಯಿತು. ದೇವಿ ಕೌಶಿಕೆಯ ಲಲಾಟದಿಂದ ಅಗ್ನಿ ಪ್ರಜ್ವಲವಾಗಿ ಅದರಿಂದ ಭಯಂಕರವಾದ ದೇವಿಯ ಉಗ್ರ ಸ್ವರೂಪದ ಅವತಾರವಾಯಿತು. ತಾಯಿಯ ಉಗ್ರವಾದ ಈ ರೂಪ ಅಂಧಕಾರಕ್ಕಿಂತ ಅಧಿಕ ಕಪ್ಪಾಗಿತ್ತು. ದೇವಿಯ ಉದ್ದನೆಯ ಕೂದಲುಗಳು ಬೆಂಕಿಯ ಜ್ವಾಲೆಯಂತೆ ಹಾರುತ್ತಿದ್ದವು. ಕತ್ತಿನಲ್ಲಿ ರುಂಡಗಳ ಮಾಲೆ, ಒಂದು ಕೈನಲ್ಲಿ ಪ್ರಳಯವನ್ನೇ ಸೃಷ್ಟಿಸಬಲ್ಲ ಖಡ್ಗ, ಮತ್ತೊಂದು ಕೈನಲ್ಲಿ ರಕ್ತ ಕಪಾಲ ಪಾತ್ರೆ ಮತ್ತು ಅಂಧಕಾರವನ್ನು ನುಂಗಲು ಹೊರತೆರೆದ ಉದ್ದನೆಯ ನಾಲಿಗೆ ಹಾಗೂ ನೆತ್ತಿಯಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ಭಸ್ಮ ಮಾಡುವಷ್ಟು ಶಕ್ತಿಯುಳ್ಳ ಅಗ್ನಿನೇತ್ರ. ತಾಯಿಯ ಪಾದಗಳು ರಣಭೂಮಿಯನ್ನು ಸೋಕುತ್ತಿದ್ದಂತೆಯೇ ರಣಭೂಮಿ ಭಯದಿಂದ ಕಂಪಿಸತೊಡಗಿತು. ಈ ದೃಶ್ಯವನ್ನು ನೋಡುತ್ತಾ ನಿಂತ ಅಸುರರು ಭಯದಿಂದ ಸ್ತಬ್ಧರಾದರು. ಇದು ದೇವಿ ಮಹಾಕಾಳಿಯ ಅವತಾರವಾಗಿತ್ತು. ಮುಂದೆ ಭಯಾನಕವಾದ ಯುದ್ಧ ನಡೆಯಿತು. ಮಹಾಕಾಳಿಯು ಚಂಡಾಮುಂಡರ ಸೇನೆಯನ್ನು ವಿಧ್ವಂಸ ಮಾಡಿದರು. ಅಂತ್ಯದಲ್ಲಿ ದೇವಿ ಕಾಳಿಯು ಚಂಡ ಮತ್ತು ಮುಂಡ ಇವರಿಬ್ಬರ ತಲೆಯನ್ನು ಕತ್ತರಿಸಿ ದೇವಿ ಕೌಶಿಕೆಯ ಪಾದಗಳಿಗೆ ಅರ್ಪಿಸಿದರು. ಇದರಿಂದ ದೇವಿ ಕೌಶಿಕೆಯು ಪ್ರಸನ್ನಳಾಗಿ ಮಹಾಕಾಳಿಗೆ, ದೇವಿ, ನೀನು ಚಂಡಾಮುಂಡರನ್ನು ಸಂಹರಿಸಿದ ಕಾರಣ ನೀನು ಚಾಮುಂಡಿ ಎಂಬ ಹೆಸರನ್ನು ಪಡೆದು ಪ್ರಖ್ಯಾತಳಾಗು ಎಂದು ಆಶೀರ್ವದಿಸಿದರು. ಚಂಡಾಮುಂಡರನ್ನು ಸಂಹರಿಸಿದ ಕಾಳಿಯ ರೂಪವನ್ನು ನಾವು ಚಾಮುಂಡಿ ಎಂದು ಪೂಜಿಸುತ್ತೇವೆ. ಯಾವಾಗ ಶುಂಭ ನಿಶುಂಭರ ಅನೇಕ ವೀರ ಯೋಧರು ಯುದ್ಧದಲ್ಲಿ ಸಾವನ್ನಪ್ಪಿದರೋ ಕೊನೆಗೆ ಅವರು ತಮ್ಮ ಅತ್ಯಂತ ಪ್ರಚಂಡ ಸೇನಾಧಿಪತಿಯಾದ ರಕ್ತ ಬೀಜಾಸುರನನ್ನು ರಣಭೂಮಿಗೆ ಕಳುಹಿಸಿದರು. ಈತ ಸಾಮಾನ್ಯ ರಾಕ್ಷಸನಾಗಿರಲಿಲ್ಲ. ರಕ್ತ ಬೀಜಾಸುರನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಪರಮಪಿತನಾದ ಬ್ರಹ್ಮನಿಂದ ಅಮರತ್ವದ ಬದಲು ತನ್ನ ರಕ್ತದ ಒಂದೇ ಒಂದು ಕಣ ಭೂಮಿಯ ಮೇಲೆ ಬಿದ್ದರೂ ಅದರಿಂದ ತನ್ನಷ್ಟೇ ಬಲಿಷ್ಠ ಹಾಗೂ ಪರಾಕ್ರಮಶಾಲಿಯಾದ ಹೊಸ ರಕ್ತ ಬೀಜಾಸುರನು ಜನ್ಮ ತಳೆಯಲಿ ಎಂದು ವರ ಪಡೆದಿದ್ದನು. ಇದೇ ವರದಾನ ರಕ್ತ ಬೀಜಾಸುರನನ್ನು ಅಜೇಯನನ್ನಾಗಿ ಮಾಡಿತ್ತು. ಅವನ ಒಂದೊಂದು ತೊಟ್ಟು ರಕ್ತವು ಸಾವಿರಾರು ರಕ್ತ ಬೀಜಾಸುರರಿಗೆ ಜನ್ಮ ನೀಡುತ್ತಿತ್ತು. ಇಂತಹ ರಕ್ತ ಬೀಜಾಸುರನು ತನ್ನ ಪ್ರಭುವಾದ ಶುಂಭ ನಿಶುಂಭರ ಆಜ್ಞೆಯನ್ನು ಪಾಲಿಸುತ್ತಾ ದೇವಿ ಕೌಶಿಕೆಯ ಎದುರು ಯುದ್ಧಕ್ಕೆ ನಿಂತ. ದೇವಿ ಕೌಶಿಕೆ ಹಾಗೂ ರಕ್ತ ಬೀಜಾಸುರನ ನಡುವೆ ಭೀಕರ ಹಾಗೂ ಪ್ರಳಯಕಾರಿ ಯುದ್ಧ ಆರಂಭವಾಯಿತು. ದೇವಿ ಕೌಶಿಕೆಯು ಅನೇಕ ಅದ್ವಿತೀಯ ಪ್ರಳಯಕಾರಿ ಅಸ್ತ್ರಗಳಿಂದ ಅವನ ಮೇಲೆ ಪ್ರಹಾರ ಮಾಡಿದರು. ಇದರಿಂದ ರಕ್ತ ಬೀಜಾಸುರನ ರಕ್ತ ಭೂಮಿಯ ಮೇಲೆ ಬೀಳುತ್ತಿದ್ದಂತೆ ಅದರಿಂದ ಅನೇಕ ರಕ್ತ ಬೀಜಾಸುರರು ಉತ್ಪತ್ತಿಯಾಗುತ್ತಿದ್ದರು. ಕೊನೆಗೆ ಕೌಶಿಕೆ ದೇವಿಯು ಈ ಪ್ರಚಂಡ ರಾಕ್ಷಸರನ್ನು ಸಂಹರಿಸಲು ಮಹಾಕಾಳಿಯ ರೂಪವನ್ನು ಮತ್ತೆ ಆಹ್ವಾನಿಸಿದರು. ಎದುರಾಳಿಯ ಮೈ ನಡುಗಿಸುವ ಹಾಗೂ ಗುಂಡಿಗೆಯು ಕಂಪಿಸುವಷ್ಟು ಭಯಂಕರವಾದ ತಾಯಿಯ ಆ ರೂಪ ಮತ್ತೆ ರಣಭೂಮಿಯಲ್ಲಿ ಪ್ರತ್ಯಕ್ಷವಾಯಿತು. ಹಾಗೂ ಹೇಳು ದೇವಿ, ನಿನ್ನ ಇನ್ಯಾವ ಕೆಲಸ ಪೂರ್ತಿಯಾಗಬೇಕು ಎಂದು ಕೇಳಿತು. ಕೌಶಿಕೆಯು ಕಾಳಿಗೆ ಹೇಳಿದರು, ಹೇ ಕಾಳಿಕೆ, ಈ ರಕ್ತ ಬೀಜಾಸುರನ ರಕ್ತವನ್ನು ಕುಡಿ ಹಾಗೂ ಅವನ ರಕ್ತದಿಂದ ಉದ್ಭವವಾಗುವ ರಾಕ್ಷಸರನ್ನು ಭಕ್ಷಿಸು ಎಂದು ಆಜ್ಞಾಪಿಸಿದರು. ಇದನ್ನು ಕೇಳಿ ಮಾತೆ ಕಾಳಿಯು ತನ್ನ ವಿರಾಟ ರೂಪವನ್ನು ಧಾರಣೆ ಮಾಡಿದಳು. ರಕ್ತ ಬೀಜಾಸುರನು ಈ ದೃಶ್ಯವನ್ನು ನೋಡಿ ನಗುತ್ತಾ, ಈ ಸ್ತ್ರೀಯಿಂದ ನನ್ನನ್ನು ಗೆಲ್ಲಲಾಗದೆ ಇನ್ನೊಂದು ಸ್ತ್ರೀಯನ್ನು ಯುದ್ಧಕ್ಕೆ ಕಳುಹಿಸಿದಳೆ, ಅವಳೇನು ಮಾಡುವಳೋ ನೋಡುತ್ತೇನೆ, ಸ್ತ್ರೀಯು ಯಾವಾಗಲೂ ಅಬಲೆಯಾಗಿರುತ್ತಾಳೆ ಎಂದು ಹೀಯಾಳಿಸಿದನು. ಈ ಮಾತುಗಳನ್ನು ಕೇಳಿ ಮಹಾಕಾಳಿಯ ಕೋಪವು ನೆತ್ತಿಗೇರಿತು. ನಿನ್ನಲ್ಲಿರುವ ಪುರುಷತ್ವದ ಗರ್ವವನ್ನು ಸಂಹಾರ ಮಾಡಲು ಬಂದಿರುವ ಸರ್ವಶಕ್ತಿಯು ನಾನು ಎಂದು ಹೇಳುತ್ತಾ ರಕ್ತ ಬೀಜಾಸುರನ ಮೇಲೆ ಕೋಪದಿಂದ ಆಕ್ರಮಣ ಮಾಡಿದಳು. ತಾಯಿಯ ಕೈಯಲ್ಲಿದ್ದ ಖಡ್ಗವು ಮಿಂಚಿನ ವೇಗದಲ್ಲಿ ಚಲಿಸತೊಡಗಿತ್ತು. ಭಯದಿಂದ ಸಾವಿರಾರು ರಕ್ತ ಬೀಜಾಸುರರು ಕಿರುಚಾಡಿದರು ಹಾಗೂ ತಾಯಿಗೆ ಆಹಾರವಾದರು. ಇತ್ತ ರಕ್ತ ಬೀಜಾಸುರನು ತಾಯಿಯ ಈ ರುದ್ರ ರೂಪವನ್ನು ಕಂಡು ಮೂಕ ಸ್ತಬ್ಧನಾದನು. ತಾಯಿ ಮಹಾಕಾಳಿಯು, ಹೇ ತುಚ್ಛ ರಕ್ತ ಬೀಜಾಸುರನೇ, ನಿನಗೆ ವರದಾನವಿದೆಯಲ್ಲವೇ? ನಿನ್ನ ಪ್ರತಿ ರಕ್ತ ಕಣದಿಂದ ಸಾವಿರಾರು ರಕ್ತ ಬೀಜಾಸುರರು ಜನ್ಮ ಪಡೆಯಲಿ ಎಂದು.
ಈಗ ನನ್ನನ್ನು ನೋಡುತ್ತಿರು. ನಿನ್ನ ರಕ್ತದ ಒಂದು ಕಣವು ಈ ಭೂಮಿಯು ಸೋಕದಂತೆ ನಿನ್ನನ್ನು ಸಂಹಾರ ಮಾಡುತ್ತೇನೆಂದು ತಾಯಿಯು ತನ್ನ ಕಪಾಲವನ್ನು ಕೈಯಲ್ಲಿ ಧರಿಸಿದಳು. ತಾಯಿಯು ರಕ್ತ ಬೀಜಾಸುರನ ರಕ್ತವನ್ನು ತನ್ನ ಕಪಾಲದಲ್ಲಿ ಸಂಗ್ರಹಿಸಿಕೊಳ್ಳುತ್ತಿದ್ದಳು. ಹಾಗೂ ಕಪಾಲವು ತುಂಬುತ್ತಿದ್ದಂತೆಯೇ ಅದರಲ್ಲಿನ ರಕ್ತವನ್ನು ತಾನೇ ಕುಡಿಯುತ್ತಿದ್ದಳು. ಏಕೆಂದರೆ ರಕ್ತ ಬೀಜಾಸುರನ ರಕ್ತವನ್ನು ಭೂಮಿಗೆ ಸೋಕದಂತೆ ತಡೆಯಬೇಕಿತ್ತು ಮತ್ತು ಅದರಿಂದ ಮತ್ತಷ್ಟು ರಕ್ತ ಬೀಜಾಸುರರು ಉತ್ಪತ್ತಿಯಾಗುವುದನ್ನು ತಡೆಯಲು ರಕ್ತ ಬೀಜಾಸುರನ ರಕ್ತವನ್ನು ಕುಡಿದು ಕುಡಿದು ತಾಯಿಯ ಬಾಯಿ ಹಾಗೂ ಹಲ್ಲುಗಳು ರಕ್ತವರ್ಣವಾಗಿ ಹೋದವು. ಇದರಿಂದ ತಾಯಿಯ ಈ ರೂಪವನ್ನೇ ರಕ್ತದಂತಿ ಎಂಬ ಹೆಸರಿನಿಂದ ಕರೆಯಲಾಯಿತು. ಹೀಗೆ ಮಹಾಕಾಳಿಯು ಒಬ್ಬೊಬ್ಬ ರಕ್ತ ಬೀಜಾಸುರನನ್ನು ಕೊಲ್ಲುತ್ತಾ ಎಲ್ಲ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದಳು. ಅಂತ್ಯದಲ್ಲಿ ತಾಯಿ ತನ್ನ ಖಡ್ಗದಿಂದ ಮೂಲ ರಕ್ತ ಬೀಜಾಸುರನ ತಲೆಯನ್ನು ಕತ್ತರಿಸಿದಳು. ಅವನ ರಕ್ತವನ್ನೂ ಸಹ ಅದೇ ಕಪಾಲದಲ್ಲಿ ಸಂಗ್ರಹಿಸಿ ಪಾನ ಮಾಡಿದಳು. ಹೀಗೆ ತಾಯಿಯು ರಕ್ತ ಬೀಜಾಸುರನ ಸಂಹಾರ ಮಾಡಿದಳು. ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಶುಂಭ ಮತ್ತು ನಿಶುಂಭರು ಇನ್ನೂ ಬದುಕಿದ್ದಾರೆ. ವೀಕ್ಷಕರೇ, ದೇವಿಯು ಶುಂಭ ಮತ್ತು ನಿಶುಂಭರನ್ನು ಹೇಗೆ ಸಂಹರಿಸಿದಳು ಎಂದು ನೀವು ತಿಳಿಯಬಯಸುವಿರಾ? ಹಾಗಾದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ವಿಡಿಯೋವನ್ನು ವೀಕ್ಷಿಸಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಜೈ ಮಹಾಕಾಳಿ, ಜೈ ಚಾಮುಂಡೇಶ್ವರಿ.